ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಬೈಕ್ ಪಂಚರ್ ಆಗಿ ಅರ್ಧ ಕಿಲೋಮೀಟರ್ ನಡಿಬೇಕು ಅಂತ ಅಂದ್ರೆ ಈ ಹುಡುಗರು ಅಯ್ಯಯ್ಯೋ ಅಂತ ಅಂತಾರೆ. ಅದೇ ಪ್ರೀತಿಸೋ ಹುಡುಗಿನ ಮೀಟ್ ಮಾಡೋದಕ್ಕೆ ಏನೇನೆಲ್ಲಾ ಸರ್ಕಸ್ ಬೇಕಾದ್ರೂ ಮಾಡ್ತಾರೆ. ಅದ್ರಲ್ಲೂ ನಮ್ಮ ಚಿಲ್ಲರು ಪ್ರೀತಿನೇ ಪರಮಾತ್ಮ ಅಂತ ಅನ್ಕೊಂಡ್ರು ಹುಡುಗಿ ಮನೆಗೆ ಹೋಗಿ ತಗಲಾಕೊಂಡ್ಬಿಟ್ಟಿದಾನಂತೆ. ಪಾಪ ಅಲ್ವಾ? ಬನ್ನಿ ನೋಡ್ಕೊಂಬರೋಣ ಏನ್ ಸ್ಟೋರಿ ಅಂತ. ಯಾಕೋ ಹತ್ರ ಬಾ. ಇನ್ನೂ ಎಷ್ಟು ಹತ್ರ ಬರ್ಬೇಕು? ನೀನೇ ತಾನೇ ಹೇಳಿದ್ದು, ನಾನ್ ಕೇಳಿದಾಗೆಲ್ಲ ನಾನು ನಿನ್ನೊಳಗಿದ್ದೀನಿ ಅಂತ್ಯ. ಎಲ್ಲಿದ್ಯಾ? ಒಳಗಡೆ ಹೊರಗೆ ನಿಂತಿದ್ಯಲ್ಲ, ಬಾ ಒಳಗೆ. ನೀನು ಯಾವಾಗ್ಲೂ ಹೇಳ್ತೀಯಾ ನೀನೇ ನನ್ ಬಂಗಾರ ಅಂತ. ನನ್ನ ನನ್ ಮೈ ಮೇಲೆ ಹಾಕೊಂಡಿದ್ಯಾ? ಹಾಕೋಬಹುದು, ಆದ್ರೆ ನನ್ನ ಜೀವಕ್ಕೆ ಹಾನಿ, ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ನಾನ್ ಕಾಮಿಡಿ ಮಾಡಿದ್ರೆ ಎಲ್ರು ನಗ್ತಾರೆ, ಇವಳೇನ್ ಕೋಪ ಮಾಡ್ಕೋತಾ ಇದ್ದಾಳೆ. ಏನ್ ನಾನ್ ಕಾಮಿಡಿ ಮಾಡ್ದೆ ಅಂತ ಕೋಪ ಮಾಡ್ಕೊಂಡ ಅಥವಾ ಯಾರಾದ್ರೂ ನಿನ್ನ ಮೇಲೆ ಕಣ್ಣು ಹಾಕಿದ್ರ ಹೆಂಗೆ? ಹೂ ಚಿಲ್ಲರ್, ಅಲ್ಲಿ ಆಗಿದ್ದಾನಲ್ಲ ಅವ್ನು ನನ್ನ ನೋಡಿ ಕಣ್ಣು ಹೊಡಿತಾನೆ. ಅವನ ವಿಷಯ ಬಿಡೆ, ಅವ ಸೀತಾರಾಮ್ ಲೇಡಿ ಗೆಟಪ್ ಹಾಕಿದ್ರು ಕಣ್ಣು ಹೊಡಿತಾನೆ. ಅದು ಬಿಟ್ಟು ಬೇರೆ ಯಾರಾದ್ರೂ ನಮ್ ಪ್ರೀತಿ ಗಡ್ಡ ಬಂದ್ರೆ ಹೇಳು, ಇಡೀ ಊರಿಗೂರೇ ಬೆಂಕಿ ಹಚ್ಚಿಬಿಡ್ತೀನಿ. ಒಂದು ಕ್ಯಾಂಡಲ್ ಹಚ್ಬೇಕಂದ್ರೇನೆ 4 ಬೆಂಕಿ ಕಟ್ಟಿ ವೇಸ್ಟ್ ಮಾಡ್ತಾನೆ, ಇವನು ಊರಿಗೆ ಬೆಂಕಿ ಹಚ್ತಾನಂತ. ಕ್ಯಾಂಡಲ್ ಹಚ್ಚಿಲ್ಲ ಅಂತ ಕಿಂಡಲ್ ಮಾಡ್ಬಿಡ ಕಣೆ. ನಾನು ಎಲ್ಲಿ ಯಾವಾಗ ಹೆಂಗ್ ಬೆಂಕಿ ಹಚ್ಚಿದ್ದೇನೆ ಅಂತ ನನಗೆ ಗೊತ್ತು. ಅದು ನೀನ್ ಯಾರಿಗಾದ್ರೂ ಬೆಂಕಿ ಹಚ್ಚಿದ್ಯಾ? ಇಲ್ಲಪ್ಪ. ಅಯ್ಯೋ, ಒಂದ್ ಹೆಣ್ಣು ಹುಡುಗಿಯಾಗಿ ಇನ್ನೊಬ್ರು ಜೀವನಕ್ಕೆ ಬೆಂಕಿ ಹಚ್ಚಿಲ್ಲ ಅಂದ್ರೆ ಹೆಣ್ಣು ಜೀವ ವೇಸ್ಟ್. ಹೋಗೋ, ನನ್ ಜೊತೆ ಮಾತಾಡ್ಬೇಡ ನೀನು. ಕೋಪ ಮಾಡ್ಕೊಬಿಡ ಚಿನ್ನ. ಊಟ ಮಾಡ್ದ? ಮಾಡಿಲ್ಲ ಅಂದ್ರೆ ಏನ್ ಮಾಡಿಸ್ತೀಯಾ? ಸ್ನಾನ ಮಾಡ್ದ? ಮಾಡಿಲ್ಲ ಅಂದ್ರೆ ಏನ್ ಮಾಡಿಸ್ ನೀನು. ಚಿಲ್ಲರ್, ನೀನ್ ನನ್ ಜೊತೆ ಹೇಗಿರ್ಬೇಕು ಗೊತ್ತಾ? ಹೇಗಿರ್ಬೇಕು? ನಾನ್ ನಕ್ರೆ ನೀನು ನಗ್ಬೇಕು, ನಾನ್ ಹತ್ರೆ ನೀನು ಅಳ್ಬೇಕು, ನಾನ್ ಡಾನ್ಸ್ ಮಾಡಿದ್ರೆ ನೀನು ಡಾನ್ಸ್ ಮಾಡ್ಬೇಕು. ಸಾದಿನ್ ತಕ್ಕಡ್ದಿನ್, ಇದಕ್ಕೆಲ್ಲ ನಾನೇ ಬೇಕಾ? ಕನ್ನಡಿ ಮುಂದೆ ನಿಂತ್ಕೊಂಡು ಹೋಗಿ ಮಾಡಿದ್ರೆ ಆಗಲ್ವಾ? ನೀನ್ ಒಳ್ಳೆ ಚಿನ್ನ, ನಾನು ನಿನ್ ತುಂಬಾ ಸೀರಿಯಸ್ ಅಲ್ಲೋ ಮಾಡ್ತೀನಿ. ಈ ಕಾಮಿಡಿ ಎಲ್ಲ ಮಾಡ್ಬೇಡ ಆಯ್ತಾ? ನಾನ್ ನಿನ್ಗೋಸ್ಕರ ಎಷ್ಟು ಹುಡುಗಿರ್ನ ರಿಜೆಕ್ಟ್ ಮಾಡಿದ್ದೀನಿ ಗೊತ್ತಾ? ಹೌದಾ? ಮದ್ವೆಗಂತ ಹೆಣ್ಣು ನೋಡಕ್ ಹೋಗ್ತಾ ಇದ್ನಾ, ಆ ಹುಡುಗಿ ಬರೋಳು, ಕಾಪಿ ತಂದು ನನ್ನ ಕೈಲಿ ಕೊಡೋಳು, ಕೊಟ್ಟು ತಲೆ ಎತ್ತಿ ನನ್ನ ಮುಖ ನೋಡೋಳು. ಅಣ್ಣನ್ ಟಿವಿಲ್ ನೋಡಿದೀನಿ ಅನ್ನೋಳು. ಅಣ್ಣ ಅಂದ್ಮೇಲೆ ಅವಳೇನು ಮದ್ವೆ ಆಗೋದು ಬಿಟ್ಟು ಹಾಕಿದೆ. ಕೊನೆಗೆ ಯಾರು ಗತಿ ಇಲ್ಲ ಅಂತ ನೀನ್ ಪ್ರಪೋಸ್ ಒಪ್ಕೊಂಡೆ. ನೀನೇ ನನ್ ಜೀವ ಅಂತ ಒಪ್ಕೊಂಡೆ ಕಣೆ. ಹಂಗಂದ್ಯಾ? ಸರಿ, ನಾನ್ ಮನೆಗೆ ಹೊರಡ್ಬೇಕು, ಟೈಮ್ ಆಯ್ತು, ಬರ್ಲಾ? ನಿನ್ ಡೈಲಾಗ್ ಮುಗೀತಾ? ಮುಗೀತು. ಗೆಟ್ ಔಟ್. ಹೋಗ್ಬಾ ಚಿನ್ನ. ಬಾಯ್. ಬಾಯ್. ಲವ್ ಯು. ಮಿಸ್ ಯು ಟು. ಬಾಯ್. ಗೆಟ್ ಔಟ್. ಹಲೋ ಚಿನ್ನ, ಎಲ್ಲಿದೆ ಕಣೆ? ನಾನು ನಿನ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಈಗ ತಾನೇ ನಿನ್ ಜೊತೆಲೇ ಇದ್ನಲ್ಲೋ. ಮತ್ ನಿಂಗ್ ವಾಪಸ್ ಫೋನ್ ಬಂತ? ಹಲೋ ಕಂಟ್ರೋಲ್ ರೂಮ್, ಪೊಲೀಸ್ ಸ್ಟೇಷನ್, ಸುಸ್ಮಿತಾ ಸೇನ್. ಹಲೋ. ಯಪ್ಪ, ವಾಪಸ್ ಹುಡುಗ ಹೋಗ್ಬಿಟ್ಟಿದೆ. ಏನೋ ಕಳಿಸ್ಬಿಟ್ಟೆ. ಹುಡುಗಿ ಜೊತೆ ಇರ್ಬೇಕು ಅಂತ ಅನಿಸ್ತಾ ಇದೆ. ಬೇರೆ ಯಾರಾದ್ರೂ ಹುಡುಗಿರು ನನ್ನ ಕಣ್ಣಿಗೆ ಬೀಳಲ್ಲ ಬಿಡಿ, ನಂಗೂ ಗೊತ್ತು. ಏನ್ ಮಾಡೋದು, ಅದೇ ಪಾದಗತಿ. ವಾಪಸ್ ಇನ್ನೊಂದ್ಸಲ ಅವಳನ್ನ ಕರ್ಸ್ಬಿಡ್ತೀನಿ. ಹಲೋ ಚಿನ್ನ. ಯಾಕೋ ಕಾಲ್ ಕಟ್ ಮಾಡಿದೆ ಅವಾಗ್ಲೇ? ಅದು ಲೈನು ಹಿಂಗೋಗಿ ಕ್ರಾಸ್ ಆಗ್ಬಿಟ್ಟಿತ್ತು ಕಣೆ, ಅದಕ್ಕೆ. ಚಿನ್ನ, ಅರ್ಜೆಂಟ್ ಆದ್ರೆ ಅಲ್ಲೇ ಎಲ್ಲಾದ್ರೂ ಹೋಗೋ. ಅರ್ಜೆಂಟ್ ಆಗಿ ನಾನು ನೋಡ್ಬೇಕು ಅಂದೆ. ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳ್ಸ್ಲಾ? ಡೈರೆಕ್ಟ್ ಆಗಿ ನೋಡ್ಬೇಕು. ಈ ಡೈರೆಕ್ಟ್ ಆಗಿ ಆಗಲ್ಲ ಅಂದ್ರೆ ನಾ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಹೋಗೋ, ಯಾವಾಗ್ಲೂ ಸೂಸೈಡ್ ಮಾಡ್ಕೋತೀನಿ ಅಂತ ಒಂದ್ಸಲಿನೂ ಮಾಡ್ಕೊಂಡೇ ಇಲ್ಲ. ಪ್ಲೀಸ್ ಒಂದ್ಸಲ ಸೂಸೈಡ್ ಮಾಡ್ಕೊಳ್ಳೋ. ಮಾಡ್ಕೋತೀನಿ ಅಂದ್ ಕೂಡ್ಲೆ ಮಾಡ್ಕೊಳಕ್ ಅದೇನ್ ಹೇರ್ ಕಟ್ಟಿಂಗನೆ ಸೂಸೈಡ್ ಕಣೆ. ಅದೇನ್ ಮಾಡ್ತೀವೋ ಗೊತ್ತಿಲ್ಲ. ಈಗಿಂದೀಗ್ಲೇ ನಾನು ನೋಡ್ಬೇಕಷ್ಟೇ. ಚಿಲ್ಲರ್, ಮನೇಲಿ ಯಾರು ಇಲ್ಲ. ಅಯ್ಯೋ, ಮನೇಲಿ ಯಾರು ಇಲ್ಲ ಅಂತ ಹಿಂಟ್ ಕೊಡ್ತಾ ಇದ್ದಾಳೆ. ಹೋಗ್ಲಾ? ನೀವ್ ಬೇಡ ಅಂದ್ರೂ ಹೋಗ್ತೀನಿ. ಫೋನ್ ಕಟ್ ಮಾಡಿ ಬರ್ತೀನಿ. ಅಯ್ಯಯ್ಯೋ, ಮನೇಲಿ ಯಾರು ಇಲ್ವಂತೆ. ಹಲೋ, ಏನೇ ಮನೆ ಬೀಗ ಹಾಕಿದೆಯಲ್ಲ? ನಾನು ಹೇಳಿದ್ನಲ್ಲೋ ಮನೇಲಿ ಯಾರು ಇಲ್ಲ ಅಂತ.
ನೀನು ಇಲ್ವಾ? ಇಲ್ಲ. ನೀನು ಇಲ್ಲ ಅಂತ ಹೇಳಕ್ಕೆ ಬಾಯಲ್ಲಿ ಬಿಗಿದ ಕೈ ಇಟ್ಕೊಂಡಿದ್ದೇನೆ. ಹೇಳಕ್ ಎಲ್ಲೋ ಬಿಟ್ಟೆ, ಹೇಳಕ್ ಮುಂಚೆನೆ ಕಾಲ್ ಕಟ್ ಮಾಡ್ದೆ. ನಿನ್ಗೆ ಹಾರಾಡೋದ್ ಜಾಸ್ತಿ, ಹೋರಾಡೋದ್ ಕಮ್ಮಿ. ನಾನು ಹೋರಾಟ ಏನಂತ ಸಿಗೋ ತೋರಿಸ್ತೀನಿ. ಹಂಗಲ್ಲ ಚಿಲ್ಲರ್. ಏನು ಒಂದ್ ಕೆಲ್ಸ ಮಾಡ್ತೀಯಾ? ಕೆಲಸ ಮಾಡಕ್ ನನಗೆ ಇಂಟ್ರೆಸ್ಟ್ ಇಲ್ಲ. ಹಂಗಲ್ಲ ಕಣೋ, ರಾತ್ರಿ ಯಾರು ಇರಲ್ಲ. ನಮ್ಮಪ್ಪ ನನ್ನ ಮನೇಲಿ ಬೀಗ ಹಾಕ್ಬಿಟ್ಟು ಹೋಗಿರ್ತಾರೆ. ಅವಾಗ ನೀನ್ ಬಂದ್ಬಿಡು. ಬರ್ತೀನಿ. ರಾತ್ರಿ ಮನೆಗೆ ಹೋಗ್ಬೇಕಲ್ಲ, ನನ್ ಜೊತೆಗೆ ಯಾರಾದ್ರೂ ಬಕ್ರಾ ಬೇಕಲ್ಲ. ಇದಕ್ಕೆಲ್ಲ ನಮ್ ಫಾರಿನರೇ ಕರೆಕ್ಟ್, ಅವನೇ ಕರೆಸ್ತೀನಿ. ಹಲೋ ಹಲೋ ಫಾರಿನರ್, ಫ್ರೀ ಇದೆಯಾ? ಇಲ್ಲ, ಬೈಕಲ್ಲಿ ಇದ್ದೀನಿ. ಅಳಿಯ ಮನೆ ತೊಳಿಯ ಅಂತ ಅಂತಾರೆ, ಅದ್ರಲ್ಲೂ ಸಾಂಬ್ರಾಣಿ ಅಂತ ಅಳಿಯ ಏನಾದ್ರು ಸಿಕ್ಬಿಟ್ರೆ ಮುಗ್ದೋಯ್ತು ಕತೆ ಅಲ್ಲಿಗೆ. ಆದ್ರೆ ಇಲ್ಲಿ ಕತೆ ಉಲ್ಟಾ ಆಗಿದೆ. ಅತ್ತೆ ಮಾವನ್ ಜೊತೆಗೆ ಬಾಮೆದನು ಸೇರ್ಕೊಂಡು ಸಾಂಬ್ರಾಣಿಗೇನೆ ಒಳ್ಳೆ ಮರ್ಯಾದೆ ಕೊಡ್ತಿದ್ದಾರೆ. ಇದೆಲ್ಲ ಆಗ್ಬೇಕಲ್ವ ಸಾಂಬ್ರಾಣಿಗೆ? ಕಲಿಬೇಕು ಅಂತ ಏನೇನೋ ಟ್ರೈ ಮಾಡ್ದೆ, ಇಲ್ಲ ಇಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗೆ ಎಲ್ರು ಹೇಗಿದ್ದೀರಾ? ನಮ್ ದರ್ಶನ ಆಯ್ತಲ್ಲ, ಸೂಪರ್ ಆಗೇ ಇರ್ತೀರಾ. ಏನೇ ಏನೇ ಕಾಪಿ ತಗೋಬರೇ. ಕೇಳಿಸಿದ್ರು ಕೇಳಿಸ್ದಿರೋಳಂಗವಳೆ. ಸರ್, ಈ ಹೆಣ್ಮಕ್ಳ ಹೀಗೆ ಸರ್, ಏನ್ ಕೇಳಿಸಿದ್ರು ಕೇಳಿಸಲ್ಲ ನಂಗೆ ಇರ್ತಾರೆ ಇವ್ರು. ಈಗ ನೋಡ್ಕೊಳ್ಳಿ ಹೆಂಗ್ ಕೇಳ್ತೀನಿ. ಅನುಪಮ ಮೇಡಮ್, ಬನ್ನಿ ಇಲ್ಲೇ ಹೋಗಿ ಕಾಫಿ ಕುಡ್ಕೊ ಬರೋಣ. ತಗೊಳ್ಳಿ. ಇಂಥ ಎಷ್ಟು ಆಟ ನಾನು ಆಡಿಲ್ಲ. ಹೆಣ್ಣು ಮಕ್ಕಳಿಗೆ ಎಲ್ಲಿ ಒಳಸುಂಠಿ ಕೊಡ್ಬೇಕು ಅಂತ ಸರಿಯಾಗಿ ಗೊತ್ತು. ಕಾಪಿ ತಕ ಬಂತಂದ್ರೆ ಕೇಳಿಸ್ತಾರ ಒಳಂಗವಳೆ. ಟುಡೇ ನ್ಯೂಸ್ ಐ ವಿಲ್ ರೀಡ್, ಪ್ಲೀಸ್ ಲಿಸನ್ ಹಿಯರ್. ಮಕರ ರಾಶಿಯವರಿಗೆ ಇವತ್ತು ಶುಭ ಸುದ್ದಿ. ಇವರ ಶುಭ ಸಂಖ್ಯೆ 3. ಮನೆಗೆಲ್ಲ ನೀರು, ರೋಡ್ಗೆಲ್ಲ ತಾರು, ಎಲ್ಲೂ ಹೋಗದೆ ಮನೇಲೆ ಕೂರು. ತಗದಾಗ ಬರ್ತಾವೆ. ಏನ ಜೆ ಅಕ್ಷರದಿಂದ ಹೆಸರು ಶುರುವಾಗುವವರೆಗಿದೆ ಇವತ್ತು ಗಂಡಾಂತರ. ಜಗಪ್ಪ, ಜೆ ಅಂದ್ರೆ ಜಗಪ್ಪ, ನಿಂಗ್ ಗಂಡಾಂತರ ಇವತ್ತು. ಸಾಧ್ಯನೇ ಇಲ್ಲ ಮೇಡಮ್. ಯಾಕೆ? ಹೆಸರು ಚೇಂಜ್ ಮಾಡ್ಕೊಂಡಲ್ಲ, ಸಾಂಬ್ರಾಣಿ ಅಂತ. ಸಾ ಅಕ್ಷರದಿಂದ ಹೆಸರು ಶುರುವಾಗುವವರೆಗಿದೆ ಪ್ರಾಣಕ್ಕೆ ಕುತ್ತು. ಮಗ ಪಕ್ಕ ಕಣ, ಪ್ರಾಣ ಹೋಗುತ್ತೆ ಇವತ್ತಿಂದು. ಸಾಧ್ಯನೇ ಇಲ್ಲ ಮೇಡಮ್. ಯಾಕೆ? ಈಗ ಚೇಂಜ್ ಮಾಡ್ಕೊಂಡಲ್ಲ ಜಗಪ್ಪ ಅಂತ. ಏನಿ ಹಂಗಂದ್ರೆ ಹಿಂಗಂತೆ, ಹಿಂಗಂದ್ರೆ ಹಂಗಂತೆ ಕೊಡೋ ನೀನು. ಹಿಂಗಂದ್ರೆ ಹಂಗಂತಿ, ಹಂಗಂದ್ರೆ ಹಿಂಗಂತಿ. ಏನೀಗ ಹುಚ್ಚಾನೆ ನೀನು? ಹುಚ್ಚಾನೆ ನಾನು. ಎ ಅಕ್ಷರದಿಂದ ಹೆಸರು ಶುರುವಾಗುವವರು ಇವತ್ತು ಆ ಜಾಗ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಏನಾಗುತ್ತೆ? ಏನ್ ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿದ್ದೀರಾ? ಯಾಕ ಜಾಗ ಬಿಟ್ಟು ಇವ್ರು ಎಲ್ಲೂ ಹೋಗಲ್ಲಪ್ಪ, ಅಲ್ಲೇ ಕೂತಿರ್ತಾರೆ ಇವರು. ಹೋಲಿ ಬಿಡಿ, ಈ ರಾಶಿ ಫಲನೇ ಬೇಡ, ನಾ ಬೇರೆ ಓದ್ತೀನಿ. ಅತ್ತೆ ಮಾವನ ಶೋಕಿಗೆ ಅಳಿಯ ಕಿಡ್ನಿಯನ್ನು ಮಾರಿಕೊಂಡ ದುಸ್ಥಿತಿ. ಕೇಳ್ರೋ, ನ್ಯೂಸ್ ನೋಡ್ರೋ. ಲೇ, ಅತ್ತೆ ಕಾಲ್ ಕೆಳಗೆ ಅಳಿಯ ಏನಾರ ಇದು ಬಿಟ್ರೆ ಕಿಡ್ನಿ ಎಲ್ಲ ಲಿವರು ಮಾರ್ಕೋಬೇಕಾಗುತ್ತೆ. ಬಾಮೈದನ ಶೋಕಿಗೆ ಅವನು ಮಾಡಿದ ಸಾಲಕ್ಕೆ ಬಾವ ನ್ಯಾಣ ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಏನಿದು ನ್ಯೂಸ್? ಹೋಗಿ ಬಂದು ನನ್ನ ಸಂಸಾರಕ್ಕೇನೆ ಸಿಂಕ್ ಆಗ್ತಾ ಇದೆ. ನನ್ ಬಾಮೈದ ಇರೋಬಿಟ್ಟ. ಬಾಮೈದ, ಬಾಮೈದ. ನಮ್ಮ ಚಿಕನ್ಗೆ ಖಾರ ಹುಳಿ ಏನು ಆಚೆ ಇಲ್ಲ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಅಯ್ಯೋ ಅಯ್ಯೋ, ಲೇ ಬಾಮೈದ, ಲೋ ಬಾಮೈದ. ಚಂದ್ರಗೆ ಬೂವಟ್ಟಿನಕ್ಕೂ ಬಿಡಲ್ಲ. ನೀನು ಹೂವನ್ನು ಬಹಳ ಇಷ್ಟ. ಬೂವ ಅಂತೆ ಬೂವ, ನಿಮ್ಮವ್ವ ಅದೇನ್ ಕಂಡು ಎತ್ಬಿಟ್ಲಿಲ್ಲ ನಿನ್ನಲ್ಲ. ಅಲ್ಲ, ಇವ್ರ ಅಕ್ಕನ್ನ ಸೆಂಡ್ ಅಪ್ ಕೊಡಕ್ಕೆ ಅಂತ ಬಂದವನು ನನ್ನ ಮನೇಲೆ ಸೆಟ್ಲ್ ಆಗ್ಬಿಟ್ಟಿದೀಯಲ್ಲೋ. ಅವಳೇ ದೊಡ್ಡ ಹಂದಿ, ನೀನು ಅದಕ್ಕಿಂತ ದೊಡ್ಡ ಹಂದಿ. ನೀನು ಅದಕ್ಕಿಂತ ದೊಡ್ಡ ಹಂದಿ. ನೀನು ಸ್ವಲ್ಪ ಬೇಡ ಕಣಪ್ಪ. ಅಲ್ಲ ಕಳ, ನೀ ತಿಂತ ಇರೋಕ್ಕೆ ನಾನು ಮಾಡ್ತಾ ಇದ್ದೀನಲ್ಲ ಖರ್ಚು, ಅದನ್ನೇನಾದ್ರೂ ನಾನು ಕೂಡಿಟ್ಬಿಟ್ಟಿದ್ರೆ ಮಜಾ ಭಾರತ ಸೀಸನ್ 4ಗೆ ಪ್ರೊಡ್ಯೂಸರ್ ಆಗ್ಬಿಡ್ತಿದ್ದೆ. ಏನೋ ಗೊತ್ತಿಲ್ಲ, ಎಷ್ಟೇ ತಿಂದ್ರು ಬಾಡಿಲ್ ಗ್ರೋತೇ ಇಲ್ಲ ನೋಡ್ಬವ. 10 ಜನಕ್ಕೆ ಆಶ್ರಯ ಕೊಡು ಆಲದ ಮರ ಇದ್ದಂಗ ಅವನೇ ನಾಯಿ, ಗ್ರೋತೇ ಇಲ್ಲ ಅಂತ ಹೇಳ್ತವನೆ. ಮಾಡ್ತಿದ್ಯಾ ಬಾವ? ಸೀರಿಯಸ್ ಆಗಿ ಹೇಳ್ತಾ ಇರೋದು ನಾನು. ಸೀರಿಯಸ್ ಆಗಿ ಕಾಮಿಡಿ ಮಾಡ್ತಿದ್ಯಾ? ಮಾಡು. ನೋಡು, ಮೈ ಬೊಗ್ಸಿ ಕಷ್ಟಪಟ್ಟು ಬೆವ್ರು ತುರ್ಸಿ ತಿಂದ್ರೆ ಮೈಗತ್ತುತ್ತೆ. ಈ ಬಾವನ್ ರಕ್ತನ ಮಾಂಸನ ಕಿತ್ಕೊಂಡು ರಣ ಅದೇ ತರ ತಿಂದ್ರೆ ಮೈಗತ್ತಲ್ಲ ಕಣೋ. ಕಾಮಿಡಿ ಮಾಡ್ತಿದ್ಯಾ ಬಾವ? ಕಾಮಿಡಿ 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 ಸಾಯಿಸಾಕ್ ಬಿಡ್ಬೇಕು ನಿನ್ನ. ಇದ್ಯಾಕ್ರಿ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಇವಳೊಬ್ಳಿ ಬಲಿ.
ಇದೊಂದು ನಾಯಿ ಹೊಡೆಯೋ ಕೋಲು, ಇದೊಂದು ದೊಡ್ಡ ನಾಯಿ. ದೊಡ್ಡ ನಾಯಿ. ಏನ್ರಿ ಏನೋ 10 ಜನ ಪಾಮೈಕ್ಲಿದಾರ, ಇರೋದ್ ಒಬ್ಬ ಪಾಮೈದ. ನೀವ್ ಸುಮ್ನೆ ಲೇ ನನ್ನ ಬಾಳ್ನ ಹಾಳು ಮಾಡಿ ನನ್ನನ್ನ ಕಿತ್ಕೊಂಡ್ ತಿನ್ನಕ್ಕೆ 10 ಜನ ಬೇಕಾಗಿಲ್ಲ, ಇವನಂತವನು ಒಬ್ಬ ಇದ್ರೆ ಸಾಕು. ಲೇ ಅಲ್ಲ ಕಡೆ, ಒಳ್ಳೆ ದನ ಇದ್ದಂಗ ಅವನಲ್ಲೇ ಇವನು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮನೆ ಹತ್ಕ ಉರಿತೈತಲ್ಲ, ಏನೇ ಅದು ಅಡ್ಗೆ ಮನೆ ಸೌಂಡು? 10 ಕುಕ್ಕರನ್ನ ಅನ್ನಕ್ಕೆ ಇಟ್ಟಿದ್ದೀನ್ರಿ. ಯಾಕಪ್ಪ ಇನ್ನೊಂದು ಕುಕ್ಕರಲ್ಲಿ ಇಡಕ್ಕಿಲ್ವಾ? ಹೌದಲ್ವಾ, ಮರ್ತೇ ಬಿಟ್ಟಿದ್ದೀನಿ. ನಾ ಏನ್ ಇರ್ಬೇಕು ಅಂತ ಮಾಡಿದಿರೋ ಇಲ್ಲ ನನ್ನ ಸಾಯಿಸ್ಬೇಕು ಅಂತ ಮಾಡಿದಿರೋ? ಫಸ್ಟ್ ನಿನ್ ತೊಲಗು ನಾಯಿ. ನನ್ನ ನಿಮ್ ಕಣ್ ಬಿದ್ದೇನೆ. ನನ್ ತಮ್ಮ ಇಷ್ಟೊಂದು ಸ್ವರ್ಗೋಗಿರೋದು. ಬಾರಪ್ಪ, ಯಾವಾಗ್ಲೂ ಇದೆ ಇವ್ರದ್ದು. ಬಾಬಾ ಅನ್ನ ಖಾಲಿ ಆಯ್ತು. ಅಯ್ಯೋ ನನ್ನ ಮಗನೇ, ನಾನು ನನ್ನ ಹೆಂಡತಿ ವಾರ ಪೂರ್ತಿ 3 kg ಅಕ್ಕಿ ತಿಂದ್ರೆ ನನ್ನ ಮಗ 3 ಕ್ವಿಂಟಾಲ್ ಅಕ್ಕಿ ತಿಂತವನು. 3 ಕ್ವಿಂಟಾಲ್ ಅಕ್ಕಿ. ಸರ್ ಆಫೀಸಲ್ಲಿ ಕಾಫಿ ಬೇಕಾ ತಿಂಡಿ ಬೇಕಾ ಅಂತ ಕೇಳಿದ್ರೆ ನನ್ಗೆ ಅವ್ರು ನೆನಪು ಬರಲ್ಲ ಸರ್. ಇವನೊಬ್ಬ ಪಾತ್ರೆ ಹಿಡ್ಕ ಬುವಾ 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 ಅನ್ನೋದೇ ನೆನಪಾಗ್ತಾ ಇರುತ್ತೆ ಸರ್. ಸರ್ एक मच्छर एक आदमी को डरा सकता है, ये साले बामैदा है, ये बावा लाइफ बर्बाद कर सकता है. मैं क्या करूं, क्या मैं बोलतू, थुड़ुक थुड़ुक कोड़ी में हंडा है क्या, क्या मैं ये जो आदमी है वैसी है, ये न मत्थे मामा है, ये तो लैंड होगा मैं बैंड बाजता हूँ. ले ಏನೇ ನಿಮ್ಮ ಅಪ್ಪ ಅಮ್ಮ ಬರ್ತಾವ್ರೆ, ಬೆಲೆ ಬಾಳ ವಸ್ತುಗಳನ್ನೆಲ್ಲ ತೆಗೆದು ಬೀರುಲ್ ಬೀಗ ಹಾಕು. ಅತ್ತೆ ಅತ್ತೆ, ಏ ಕಳ್ಳಿ ಕುಳ್ಮಿಂಟಿ, ನಾನ್ ನೋಡ್ತಾ ಇದ್ದೀನಿ. ಏನ್ ಬಟ್ಟೆಲ್ಲ ಧೂಳು. ಧೂಳಂತೆ. ಓ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಏನಪ್ಪ ತುಂಬಾ ಸ್ವರ್ಗ ಹೋಗ್ಬಿಟ್ಟಿದ್ದೀರಾ. ನೀನೇನೇ ಚೆಕ್ ಮಾಡಿದ್ರು ಅಲ್ಲಿ ಬಿಡ್ಗಾಸು ಸಿಗಲ್ಲ. ಏ ಮಾವ, ಏನ್ ಹೊಸ ಚಪ್ಪಲಿ ಹಾಕ ಬಂದಿದ್ಯಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ದೇವಸ್ಥಾನ ಅಲ್ಲ, ಹೋದ್ ದಸರಾಗ ನಿಮ್ ಮನೆಗ್ ಬಂದಿದ್ನಲ್ಲ, ನಿಮ್ ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟೆ. ಹೌದಾ? ನಾನು ಯಾವ್ದೋ ನಾಯಿ ಎತ್ಕೋ ಹೋಯ್ತು ಅನ್ಕೊಂಡಿದ್ದೆ, ಅದ್ರ ನಮ್ಮನೆ ನಾಯಿನ ಎತ್ಕೋ ಹೋಗಿದೆ ಅಂತ ಗೊತ್ತಿರ್ಲಿಲ್ಲ ನನಗೆ. ಅತ್ತೆ ಅತ್ತೆ, ಏಯ್ ಬರಲ್ಲ, ಅದು ಬರಬಾರ್ದು ಅಂತ ಗಮ್ಮ ಕಂಡಿಸಿದ್ದೀನಿ ನಾನು. ಗೊತ್ತು ಏನ್ ಮಾಡಿದಿರಾ ಅಂತ. ಬಟ್ ಅದ್ರಲ್ಲಿ ಲೈಟ್ ಬರ್ತದ? ಲೈಟ್ ಬರ್ತದೆ ಓಪನ್ ಮಾಡಿದ್ರೆ. ಅಯ್ಯೋ ಅಳಿ ಅಂದ್ರೆ ಯಾಕೆ ಸಿಟ್ ಮಾಡ್ಕೋತೀರಾ? ಚೆನ್ನಾಗಿದ್ದೀರಾ? ಎಲ್ಲವ ಚೆನ್ನಾಗಿರ್ತೀನಿ. 2 ಬನ್ನು ಮಧ್ಯದಲ್ಲಿ ಆಲೂಗೆಡ್ಡೆ ಮಡಿಬಿಟ್ಟು ಬರ್ಗರ್ ಅನ್ಕೊಂಡ್ ತಿಂತ ಇದ್ರಲ್ಲ, ನನ್ನನ್ನ ಎಲ್ಲಿ ಚೆನ್ನಾಗಿರ್ತೀನಿ? ಅಳಿ ಅಂದ್ರು ಕಾವಡಿ ಮಾಡ್ತಾವ್ರೆ, ಕಾವಡಿ. ಹೋಗ್ಲಿ ಬಿಡಿ, ಈ ಸೀರೆ ಹೇಗಿದೆ ಹೇಳಿ. ಸಾಕಾತಾಗಿದೆ. ಥ್ಯಾಂಕ್ಸ್ ಅಳಿ ಅಂದ್ರೆ. ಅದ್ರ ಬೆಲೆ 2,500 ರೂಪಾಯಿ. ಹೌದಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ನೀನ್ ಕುಳಿಮಿಂಟಿ, ನಿನ್ನ ಮಗಳಿಗೆ ದಸರಾ ಹಬ್ಬಕ್ಕೆ ನಾನೇ ನನ್ ಜೇಬಿಂದ ದುಡ್ಡು ತೆಗೆದು ತಕೊಟ್ಟಿದ್ದೆ. ಹೌದಾ? ಮತ್ತವಳು ಅಮ್ಮ ಪ್ರೀತಿನ ತಗೋ ಅಮ್ಮ ಅಂತ ನನ್ ಕೊಟ್ಲು. ಅದೇನು ಪ್ರೀತಿನೇ ಏನೋ, ಬಂದು ಬೀರು ಬಗಲ್ನ ಹೊಡೆದು ಓಚ್ಕೊಂಡು ಹೋಯ್ತಾರೆ. ಮಾಮ ಮಾಮ, ನಂದು 32 ಇಂಚು, ನಿಂದು 36, ನಿನ್ಗಾಗತ್ತೋ? ಅಳಿ ಅಂದ್ರೆ ನಿಮ್ಮ ಪ್ಯಾಂಟ್ ನನಗೆ ಕಾಲಕ್ಕೆ ತಾಕ್ತಾ ಇತ್ತು, ಅದಕ್ಕೆ ಹಿಂಗ್ ಮೋಡ್ಚಿಬಿಟ್ಟು ಸೈಡ್ಗೆ ತಾಕ್ತಿದ್ದೀನಿ. ಜಸ್ಟ್ ಮಿಸ್. ನಾನು ಕ್ರಿಕೆಟ್ ಆಡಿದ್ದೀನಿ, ನನಗೂ ಕ್ಯಾಚ್ ಹಿಡಿಯಕ್ ಬರ್ತದೆ. ಬನ್ನಿ ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅಲ್ಲುಗಾಡ್ಬೇಡಿ, ನಾಯಿ ತರ ಇಲ್ಲೇ ನಿಂತಿರ್ಬೇಕು, ಇಲ್ಲ ಕತ್ರ ಸಾಕ್ಬಿಡ್ತೀನಿ ನಿಮ್ಮನ್ನ. ಕುಂಟಾಲ್ ನನ್ ಮಗ ಅವನು. ಅದು ರೋಲ್ಡ್ ಗೋಲ್ಡ್. ನೀವಿಬ್ರು ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನನ್ನ ಮಗಳ ಕುತ್ತಿಗೆಗೆ ಒಂದು ಬಂಗಾರ ಚೈನ್ ಹಾಕ್ಸಿದೀರಾ? ಹಾಕ್ಸಲ್ಲ ಕಣ ಕೆಂಡ, ಹಾಕ್ಸಲ್ಲ ನಾನು. ನೀವಿಬ್ರು ಯಾವತ್ ನನ್ನ ಮನೆಗ್ ಬರಲ್ಲ ಅಂತ ಹೇಳ್ತಿರೋ ಅವತ್ತು ಅವಳಿಗೆ ಚೈನ್ ಹಾಕಿಸ್ತೀನಿ, ಇಲ್ಲ ಒಂದ್ ನಾಯಿ ಚೈನು ತಂದು ಹಾಕಲ್ಲ ನಾನು. ಮೊನ್ನೆ ತಿನ್ನಕ್ಕೇನಾದ್ರೂ ಸಿಗುತ್ತಂತ ಬಾವುನ್ ಜೇಬಿ ಕೈ ಹಾಕದೆ ನನ್ ಕೈಯಲ್ಲಿ ಸುಟ್ಕೊಂಡು ಹೋಗ್ಬಿಡ್ತು. ಏನಕ್ಕೆ ಜೋಬಕ್ಕೆ ಯಾಕೆ ನೀ ಬಂದು? ನಾನು ಪಂಚೆ ಜೋಬ್ ಅನ್ಕೊಂಡ್ಬಿಟ್ಟೆ. ಯಾವನಾದ್ರೂ ಪಂಚೆಗೆ ಜೇಬಿಡ್ತಾನ? ಪಂಚಲ್ಲಿ ಈಗ ವೆಲ್ಕ್ರನೇ ಬಂದಿದೆ, ಇಜ್ಜೆ ಬಿಡಲ್ವಾ? ನೋಡಿ ಅಮ್ಮ ಮಗಳೇ, ನಿನ್ನೆ ತಾನೇ ಸೈಟ್ ಮಾರಿ ನೀವು ಯಜಮಾನ್ರು 15 ಲಕ್ಷ ತಗೊಂಡ್ರು ಅಂತ ಮನೇಲಿ ಇಟ್ಟಿದಾರಾ ಇಲ್ಲ ಬ್ಯಾಂಕ್ ಅಲ್ಲಿ ಇಟ್ಟಿದಾರಾ? 15 ಲಕ್ಷದ ಬಗ್ಗೆ ಯಾವಳಾದ್ರೂ ಮಾತಾಡಿದ್ರೆ ಅಡ್ಡಡ್ಡ ಕತ್ತರಿಸಿ ಉಪ್ಪು ಖಾರ ಹಾಕ್ಬಿಡ್ತೀನಿ, ಅರ್ಥ ಆಯ್ತಾ? ನಮ್ಗೆ ಯಾವನಾದ್ರೂ ಆವಾಜ್ ಹಾಕಿದ್ರೆ ಅವ್ನ್ ತಲೆ ತೆಗೆದ್ಬಿಡ್ತೀನಿ, ಗೊತ್ತಾಯ್ತಾ? ಫೋನ್ ನಿಮ್ಮ ಅಪ್ಪನ ಕೈ ಕೊಟ್ಬಿಟ್ಟು ಬಂದಿದ್ಯಾ? ಎಲ್ಲಿದೆ ಫೋನಲ್ಲಿ?
ಬರೀ ಕಡೆಗೆ ಹೇಳಿ. ಸಿಕ್ಬಿಟ್ರ ನೀವು ಕಳ್ಳನ್ ಮಕ್ಳ ನಂಗೆ ಅಪ್ಪ ನೀನೇನ್ ಬೇಜಾರ್ ಮಾಡ್ಕೋಬೇಡ ಬಾವ ಕಾಮಿಡಿ ಮಾಡ್ತಾವನೆ. ನಿಜಲ್ಲೂ ಸಾಯಿಸ್ಬಿಡ್ತೀನಿ ಕಣ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಣ. ಸೀರಿಯಸ್ ಕಾಮಿಡಿ ಮಾಡ್ತಾವನೆ.